ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜರ್ನಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನವರಾತ್ರಿ 8ನೇ ದಿನ. ಎಲ್ಲರಿಗೂ ನವರಾತ್ರಿ 8ನೇ ದಿನದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ನಮಗೆ ದೇವಿ ಯಾವ ರೀತಿ ದರ್ಶನವನ್ನು ಕೊಡ್ತಾರೆ ಅಂದ್ರೆ ಮಹಾಗೌರಿಯಾಗಿ ನಮಗೆ ದರ್ಶನವನ್ನು ಕೊಡ್ತಾರೆ. ಇವತ್ತು ದೇವಿಗೆ ಪ್ರಿಯವಾದ ಬಣ್ಣ ಅಂದ್ರೆ ಪೀಕಾಕ್ ಗ್ರೀನ್. ಇವತ್ತು ನಾನು ಪ್ಯಾರೆಟ್ ಗ್ರೀನ್ ಅಲ್ಲಿ ಸ್ಯಾರಿನ ಹಾಕೊಂಡಿದ್ದೀನಿ. ಈಗ ಅನಿಸ್ತಿದೆ ತುಂಬಾನೇ ಕಷ್ಟ ಆಯ್ತು, ಅಂದ್ರೆ ಕಾಟನ್ ಸ್ಯಾರಿ ಉಟ್ಕೊಳ್ಳೋದು ತುಂಬಾನೇ ಕಷ್ಟ ನನಗೆ. ಸೊ ಹಾಗಾಗಿ ಇವತ್ತು ತುಂಬಾ ಕಷ್ಟ ಆಯ್ತು ಸ್ಯಾರಿ ಉಟ್ಕೊಳ್ಳೋದಕ್ಕೆ. ಒಂದ್ ಪಿನ್ ಆದ್ರೆ ಪಟ್ ಅಂತ ಉಟ್ಕೊಂಡ್ಬಿಡ್ತೀನಿ. ಇನ್ನ ನೆನ್ನೆ ವಿಡಿಯೋಸ್ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ನನಗಷ್ಟು ಕಂಟೆಂಟ್ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದೀನಿ, ಇವತ್ತಿಂದು 8ನೇ ದಿನದ ನವರಾತ್ರಿ ಹಬ್ಬದ್ದು ಮತ್ತೆ 7ನೇ ದಿನದ ನವರಾತ್ರಿ ಹಬ್ಬದ್ದು ಎರಡನ್ನೂ ಸೇರಿ ಮರ್ಜ್ ಮಾಡಿ ನಾಳೆ ಆಗ್ತಾ ಇದೀನಿ. ಪ್ಲೀಸ್ ಎಲ್ಲ ವಿಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಇವಾಗ 7:30 ಆಗಿದೆ. ಬೇಗ ಹೋಗೋಣ ದೇವಸ್ಥಾನಕ್ಕೆ. ಏನಿದೆ ಇವತ್ತೇನು ಪ್ರೋಗ್ರಾಮ್ ಇದೆ ದೇವಸ್ಥಾನದಲ್ಲಿ ಅಂತ ಎಲ್ಲ ತೋರಿಸ್ತೀನಿ. ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ, ದುರ್ಗಾದೇವಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇದೀನಿ. ಹಾಗೆ ದೊಡ್ಡಮ್ಮ ದೇವಿಗೂ ಕೇಳ್ಕೊಂತ ಇದೀನಿ, ನಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಡು ಅದಕ್ಕೋಸ್ಕರನೇ ನಾನು ಒಂದಿನ ಮಿಸ್ ಮಾಡಬಾರ್ದು. ನೆನೆ ಮಿಸ್ ಆಯ್ತು, ಬಟ್ ಅದಕ್ಕೋಸ್ಕರ ಅಲ್ಲ, 2 ದಿನ ಮರ್ಜ್ ಮಾಡಿ ಹಾಕೋಣ ಅಂತ ಮಿಸ್ ಮಾಡದೆ ಹೊರತು ಹಾಕ್ಬಾರ್ದು ಅಂತ ಅಲ್ಲ. ಬನ್ನಿ ಈಗ ಹೋಗ್ಬಿಟ್ಟು ಬರೋಣ. ಜಗತ್ತನ್ನು ರಕ್ಷಿಸುವ ಸಲುವಾಗಿ, ಸೃಷ್ಟಿಯನ್ನು ರಕ್ಷಿಸುವ ಸಲುವಾಗಿ ದುರ್ಗಾ ಮಾತೆಯು 9 ಅವತಾರಗಳನ್ನು ಎತ್ತಿ ನವರೂಪಿಣಿಯಾಗಿದ್ದಾರೆ. ಅಮ್ಮ ಚೂಡು ಲೇಟ್ ಆಯ್ತು, ಮೊದಲೇ ವಿಡಿಯೋ ಏನಿಲ್ಲ ಏನಿಲ್ಲ ಮಾಡು. ನಾಳೆ ಒಂದಿನ ನಾಡೋದು ಬರೋದು. ನಾಳೆ ಇವಾಗ ಹೋಗ್ತಾ ಇದ್ದೀವಿ. ಮನೆಯಿಂದ ಬಂದೆ, ಮನೇಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗ್ಬಿಟ್ಟು ವಿಡಿಯೋಸ್ನ ಮಾಡ್ತೀನಿ. ಮನೆಯಿಂದ ಹೊರಟಿ ಬಂದು ಕ್ಯೂ ಹತ್ರ ನಿಂತ್ಕೊಳ್ಳೋಕ್ಕೆ ಅಂತ ಬಂದು. ಇವತ್ತೇನು ಜಾಸ್ತಿ ಕ್ಯೂ ಇರಲಿಲ್ಲ, ಬಟ್ ಊಟಕ್ಕೆ ಯಾವಾಗಲೂ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಇವಾಗ ಮಾತ್ರ ಆರಾಮಾಗಿ ದರ್ಶನ ಆಯಿತು. ಮಹಾಮಂಗಳಾರತಿ ಕೂಡ ಸಿಕ್ತು ನನಗೆ. ಇವತ್ತು ದೇವ್ರನ್ನ ಅಂದರೆ ದೊಡ್ಡಮ್ಮ ದೇವಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಆಲ್ಮೋಸ್ಟ್ ಅಲ್ಲೇ ನಿಂತಿರ್ತೀನಿ, ಯಾಕೆಂದರೆ ವಿಡಿಯೋ ಮಾಡ್ಕೊಬೇಕು ಅಂತ. ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲೇ ನಿಂತು ಬರ್ತೀನಿ. ನಾನು ನಿನ್ನೆ ವಿಡಿಯೋ ಹಾಕಿಲ್ಲ ಅಲ್ಲ, 7th ನವರಾತ್ರಿ ವಿಡಿಯೋನ ಹಾಕಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಅವತ್ತಿನ ದಿನ ನಮಗೆ ದೇವಿ ಕಾಳರಾತ್ರಿ ದೇವಿಯಾಗಿ ನಮ್ಗೆ ದರ್ಶನ ಕೊಡ್ತಾರೆ. ನಾನು ಆ ವಿಡಿಯೋದು ಒಂದೇ ಒಂದು ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೇ, ಫುಲ್ ವಿಡಿಯೋನ ಮಾಡೋಕ್ಕಾಗಿಲ್ಲ. ಹಾಗೆ ನಾನು ಆಚೆ ಬರ್ತಾ ಇದ್ದೆ, ಅಷ್ಟರೊಳಗೆ ನನ್ನ ಫ್ರೆಂಡ್ ಸಿಕ್ಕಿದ್ರು, ನಮ್ಮ ಪಾಪು ಫ್ರೆಂಡ್ ಕೂಡ. ಇವರು ನನಗೆ ಪಾಪು ಸ್ಕೂಲಿಂದ ಪರಿಚಯ ಆಗಿದ್ದು. ಇವಾಗೂ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಮಹಾದೇವ ಶಿವನನ್ನು ಒಲಿಸಲು ಸಲುವಾಗಿ ಪಾರ್ವತಿ ದೇವಿಯು ಘೋರ ತಪಸ್ಸನ್ನು ಕೈಗೊಂಡು ಸುದೀರ್ಘ ತಪಸ್ ಮಾಡ್ತಾರೆ. ಮಾಡಿದ ಫಲವಾಗಿ ಆಕೆಯ ಚರ್ಮ ಸುಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆಮೇಲೆ ಏನಾಯ್ತು ಗೊತ್ತಾ, ಪ್ರಕೃತಿಯ ವಿಕೋಪದಿಂದ ಕಪ್ಪಾಗಿದ್ದ ಅವಳ ಶರೀರವನ್ನು ಪರಶುರಾಮ ಅಂದರೆ ಶಿವ ಗಂಗಾ ನದಿಯಲ್ಲಿ ಶುದ್ಧಿಗೊಳಿಸ್ತಾರೆ. ಶುದ್ಧಿಗೊಳಿಸಿದ ಮೇಲೆ ಕಪ್ಪಾಗಿದ್ದ ಅವರ ಮೈ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಪ್ರಸಾದ ಇಸ್ಕೊಂಡಿದ್ದಾಯ್ತಲ್ವಾ, ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಸಾದ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಅದೊಂದು ಬರುತ್ತೆ, ದೊಡ್ಡದಾಗಿ ಬರುತ್ತೆ ಅಂತ ಹಾಕಿದ್ವಲ್ಲ, ಅದೊಂದು ಗಿಡ ಚೆನ್ನಾಗಿ ಬಂದಿದ್ರೆ ಫುಲ್. ಇವಾಗ ದೇವಸ್ಥಾನದಿಂದ ಬಂದ ದರ್ಶನ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಇವತ್ತು ಅಷ್ಟೇ ಏನು ಪ್ರೋಗ್ರಾಮ್ ಇರಲಿಲ್ಲ, ದೇವಿ ಅಷ್ಟೇ ತೋರಿಸ್ಬೇಕಾಯ್ತು. ಬಟ್ ಇನ್ನೊಂದು ವಿಷಯ ಏನ್ ಗೊತ್ತಾ, ಇಷ್ಟು ದಿನ ಹೋಗಿದ್ದಿದ್ರಲ್ಲಿ ನನಗೆ ಮಹಾಮಂಗಳಾರತಿ ಸಿಕ್ಕೇ ಇರಲಿಲ್ಲ. ಬಟ್ ಇವತ್ತು ನಂಗೆ ಮಹಾಮಂಗಳಾರತಿ ಸಿಕ್ತು. ಅದು ನನಗೆ ದೊಡ್ಡದು. ಏನೇ ಕಂಟೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ದೊಡ್ಡಮ್ಮ ದೇವಿದು ಮಹಾಮಂಗಳಾರತಿ ಸಿಕ್ತು ನನಗೆ. ಸೊ ಅದೇ ಖುಷಿ ಆಯ್ತು. ಹಿಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂತಾನೆ ಅಡುಗೆ ಮನೆಗೆ ಹೋಗೋಣ. ಏನಿದೆ ಏನಿಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಸಾಂಬಾರಿದೆ, ಸೊ ನೋಡೋಣ ಏನ್ ಮಾಡೋದು ಅಂತ. ಪಾಪಕ್ಕೆ ಸ್ವಲ್ಪ ಹಾಲು ಕಾಯಕ್ಕಿಡ್ಬೇಕು. ನಾಳೆ ಒಂದೇ ದಿನ ಇರೋದು ಅಷ್ಟೇ, ಇನ್ನ ನವರಾತ್ರಿದು ನೀನು ಮುಗ್ದೋಗ್ಬಿಡುತ್ತೆ. ಸೊ ಅದೊಂಥರ ಬೇಜಾರು ಅನ್ಸುತ್ತೆ, ಅಯ್ಯೋ ಮುಗಿತಾ ಇದೆಯಲ್ಲ ಅಂತ. ಬಟ್ ಏನು ಗೊತ್ತಾ, ಅಲ್ಲಿ ಅವರು ರೆಕಗ್ನೈಸ್ ಮಾಡ್ತಾರಲ್ವ, ಎಷ್ಟೇ ಇರಲಿ. ನಾವೇನು ತುಂಬ ದೊಡ್ಡದು ಅಂದರೆ ದೊಡ್ಡ ಯೂಟ್ಯೂಬ್ ಚಾನಲ್ ಇಲ್ಲ, ಬಟ್
ಆದ್ರೂ ಅವ್ರು ರೆಕಗ್ನೈಸ್ ಮಾಡ್ತಾರೆ ಅಲ್ವಾ, ಸೊ ಅದೊಂಥರ ಖುಷಿ ಅನಿಸುತ್ತೆ. ಇನ್ನ ಏನಾದ್ರು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನ ಏನಾದ್ರು ಇಲ್ಲಿ ವಿಡಿಯೋಸ್ ಯಾರಾದ್ರೂ ನೋಡ್ತಾ ಇದ್ರೆ ನಾನು ಕೇಳ್ಕೊಳ್ಳೋದಷ್ಟೇ, ಇನ್ನು ಫ್ಯೂಚರಲ್ಲಿ ಏನಾದ್ರು ಫಂಕ್ಷನ್ಸ್ಗಳು ಮಾಡಿದ್ರೆ ನೀವು ಅಥವಾ ಏನೇ ಪ್ರೋಗ್ರಾಮ್ಗಳಿದ್ರು ನನ್ನನ್ನು ಕರೀರಿ, ಬಂದು ವಿಡಿಯೋಸ್ನ ಮಾಡ್ತೀನಿ. ನನಗೆ ದೇವರು ಇದರಲ್ಲಿ ಖುಷಿ ಇದೆ ಆ್ಯಕ್ಚುಲಿ ಮಾಡೋದು. ನನಗೆ ದೊಡ್ಡಮ್ಮ ತಾಯಿ ಅಂದರೆ ತುಂಬಾ ನಂಬಿಕೆ, ನನಗೆ ತುಂಬಾ ನಂಬಿದ್ದೀನಿ ದೇವ್ರನ್ನ. ಸೊ ಅದಕ್ಕೋಸ್ಕರ ನಾನು ಏನೇ ಇದ್ರೂ ದೊಡ್ಡಮ್ಮ ತಾಯಿ ಇದರಲ್ಲಿ ನಾನು ವಿಡಿಯೋಸ್ ಮಾಡ್ತೀನಿ. ಅದು ಚಿಕ್ಕ ಕಂಟೆಂಟೇ ಇರ್ಬೋದು ಅಥವಾ ದೊಡ್ಡ ಕಂಟೆಂಟೇ ಇರ್ಬೋದು. ನಿಮ್ಗಳ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ. ನಾನು ಫುಲ್ ಹಾಕಿ ಕಾಯಿಸಲ್ಲ, ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಾಯಿಸ್ಕೊತೀನಿ. ಅಮ್ಮ ಬೆಳಗ್ಗೆ ಎದ್ಬಿಟ್ಟು ಅವ್ರು ಸ್ವಲ್ಪ ಕಾಯಿಸ್ಕೊತಾರೆ. ಸೊ ಅದಕ್ಕೆ ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಇನ್ಮೇಲೆ ಏನಾದರೂ ಕಂಟೆಂಟ್ ಹುಡುಕಿ ನಾನು ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಆಯಿತು, ಡೈಲಿ ಆಗಿಲ್ಲ ಅಂದರೂ ಡೇ ಬೈ ಡೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಕಷ್ಟ ಆಗುತ್ತೆ, ಆ್ಯಕ್ಚುಲಿ ಕಷ್ಟ ಆಗುತ್ತೆ ಯೂಟ್ಯೂಬ್ನ ಒಂದು ಗ್ರೋ ಅಲ್ಲಿ ತೊಗೊಂಡೋಗೋದಕ್ಕೆ. ಬೇರೆ ಬೇರೆ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ಎಲ್ಲ ನೋಡ್ತಾ ಇರ್ತೀನಿ. ಒಂದೇ ಅನಿಸೋದು, ಒಂದೇ ಗೊತ್ತಾಗಿದ್ರು ಅದರಲ್ಲಿ ಕರೆಕ್ಟಾಗಿ ಕಂಟೆಂಟ್ ಹಿಡಿದು ಮಾಡಬೇಕು. ಅದಾದಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ನೋಡೋಣ. ಇನ್ಮೇಲೆ ತುಂಬಾ ಪ್ರಯತ್ನ ಮಾಡಿ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ನಿದ್ದೆ ಬಿಡ್ತೀನೋ ಊಟ ಬಿಡ್ತೀನೋ ಸೆಕೆಂಡ್ರಿ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ವಿಡಿಯೋಸ್ಗಳು ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮನೆ ಮಗಳನ್ನ ಕೈ ಹಿಡೀರಿ. ಲವ್ ಯು ಆಲ್, ಬಾಯ್.